ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. HD ರೇವಣ್ಣ, ಪ್ರಜ್ವಲ್ ರೇವಣ್ಣಗೆ SIT ನೋಟಿಸ್. CRPC 41A ಅಡಿಯಲ್ಲಿ ನೋಟಿಸ್ ಜಾರಿ. ಹೊಳೆನರಸೀಪುರದಲ್ಲಿ ರೇವಣ್ಣ ನಿವಾಸಕ್ಕೆ ನೋಟಿಸ್ ಅಂಟಿಸಿದ ಅಧಿಕಾರಿಗಳು. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಬಹಿರಂಗ ಪ್ರಕರಣ. ವಿಶೇಷ ಅಭಿಯೋಜಕರ ನೇಮಕ ಮಾಡಿ ಸರ್ಕಾರದ ಆದೇಶ. ಸಂತ್ರಸ್ತೆಯರ ಪರ ವಾದ ಮಂಡಿಸಲಿರುವ BN ಜಗದೀಶ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣದ ತನಿಖೆ ತೀವ್ರಗೊಳಿಸಿದ SIT ಘಟನಾ ಸ್ಥಳ ಮಹಜರು ಮಾಡಲು ತಯಾರಿ. 3 ಆಂಗಲ್ನಲ್ಲಿ ಸ್ಥಳ ಮಹಜರು ಮಾಡಿ ಎವಿಡೆನ್ಸ್ ಕಲೆ ಹಾಕಲಿರುವ ಅಧಿಕಾರಿಗಳು. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಮತ್ತೆ ನಾಯಕರ ಪರ್ಸನಲ್ ಫೈಟ್. ಮಹಾನಾಯಕ DKಶಿ ಕಡೆ ಬೊಟ್ಟು ಮಾಡಿರುವ HDK. SIT ತನಿಖೆಗೆ ವಹಿಸಿ ಅಂತರ ಕಾಯ್ದುಕೊಂಡ CM. DKಶಿ ಕೈವಾಡ ನಿಜವಾದ್ರೆ ಸರ್ಕಾರಕ್ಕೆ ಮುಜುಗರ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪೆನ್ ಡ್ರೈವ್ ಫಸ್ಟ್ ಕಾಪಿಯಲ್ಲಿದೆ. SIT ಎದುರು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟ ಡ್ರೈವರ್ ಕಾರ್ತಿಕ್. ಅಧಿಕಾರಿಗಳ ಎದುರು ಏನೆಲ್ಲ ಹೇಳಿದ್ದಾರೆ ಪ್ರಜ್ವಲ್ ಮಾಜಿ ಕಾರು ಚಾಲಕ. ಮತ್ತೊಬ್ಬರ ಖಾಸಗಿ ವಿಡಿಯೋ ಶೇರ್ ಮಾಡೋದು ಕಾನೂನು ಬಾಹಿರ. ಇದೇ ಆರೋಪದಡಿ ದಾಖಲಾಗಲಿದೆ ಕೇಸ್. ಕಾರ್ತಿಕ್, ದೇವರಾಜೇಗೌಡಗೂ ಸಂಕಷ್ಟ ಫಿಕ್ಸ್. ಡ್ರೈವರ್ ಕಾರ್ತಿಕ್ ಮೊಬೈಲ್ FSLಗೆ ರವಾನೆ. ನಿನ್ನೆ ಕಾರ್ತಿಕ್ ವಿಚಾರಣೆ ನಡೆಸಿ ಮೊಬೈಲ್ ಸೀಸ್. ಹೆಚ್ಚಿನ ತನಿಖೆಗಾಗಿ FSLಗೆ ಕಳುಹಿಸಿರುವ ಅಧಿಕಾರಿಗಳು. ಪ್ರಕರಣದ ತನಿಖೆಗೆ ಸಂತ್ರಸ್ತೆಯರು ಸಹಕಾರ ನೀಡೋದೇ ಅನುಮಾನ. ಅವರ ಹೇಳಿಕೆಯ ಆಧಾರದ ಮೇಲೆ ಹೆಚ್ಚಾಗುತ್ತೆ ಕೇಸ್ ತೀವ್ರತೆ. ಸ್ವಯಂ ಪ್ರೇರಿತ ದೂರು ದಾಖಲಾಗದಿದ್ರೆ SIT ತನಿಖೆಗೂ ತೊಡಕು. ಅಶ್ಲೀಲ ವಿಡಿಯೋ ಕೇಸ್ ತನಿಖೆಗೆ SIT ಹೊಸ ಪ್ಲಾನ್. ಗೌಪ್ಯ ಸ್ಥಳದಲ್ಲಿ ಸಂತ್ರಸ್ತೆಯರ ವಿಚಾರಣೆ ನಡೆಸಲು ನಿರ್ಧಾರ. ಕುಟುಂಬದವರಿಗೂ ತಿಳಿಯದಂತೆ ಸಂತ್ರಸ್ತೆಯ ವಿಚಾರಣೆ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಾಗಿದೆಯಂತೆ ಹಲವು ಎಡವಟ್ಟು, ಲೋಪಗಳಾಗಿವೆ ಅಂತಿದ್ದಾರೆ ಕಾನೂನು ತಜ್ಞರು. ಹಲವು ಅನುಮಾನಗಳ ಜೊತೆ ಆಮೆಗತಿಯಲ್ಲಿ ಸಾಗ್ತಾ ಇದೆ ತನಿಖೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. SIT ಬದಲು CBI ತನಿಖೆಗೆ ಕೊಡಬೇಕು. ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ವಿಪಕ್ಷ ನಾಯಕ R ಅಶೋಕ್ ಆಗ್ರಹ. ವಿಡಿಯೋ ಹರಿದಾಟದಿಂದ ಎಚ್ಚೆತ್ತ ಕಾಂಗ್ರೆಸ್ ಹೈಕಮಾಂಡ್. ಚುನಾವಣಾ ಅಸ್ತ್ರವನ್ನಾಗಿ ಬಳಸಲು ಮಾಸ್ಟರ್ ಪ್ಲಾನ್. ಪ್ರಕರಣ ಸಂಬಂಧ KPCCಯಿಂದ ಮಾಹಿತಿ ಕೇಳಿದ AICC. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಪಕ್ಷದಿಂದ ಈಗಾಗಲೇ ಶಿಸ್ತಿನ ಕ್ರಮ ತೆಗೆದುಕೊಂಡಿದ್ದಾರೆ. ಶೀಘ್ರ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ. ಮಂಡ್ಯದಲ್ಲಿ ಮಾಜಿ ಸಚಿವ CS ಪುಟ್ಟರಾಜು ಹೇಳಿಕೆ. ದಿನದಿಂದ ದಿನಕ್ಕೆ ಬದಲಾಗ್ತಾ ಇರೋ ಬಳ್ಳಾರಿ ಟ್ರೆಂಡ್. ಬಿಜೆಪಿಯ ಅಭ್ಯರ್ಥಿ B ಶ್ರೀರಾಮುಲು 5 ಕ್ಷೇತ್ರಗಳೇ ಟೆನ್ಷನ್. ವಿಜಯನಗರ, ಕೂಡ್ಲಿಗಿ, ಕಂಪ್ಲಿ, ಬಳ್ಳಾರಿ ಗ್ರಾಮೀಣ, ಸಂಡೂರಿನಲ್ಲಿ ಗ್ಯಾರಂಟಿಗಳಿಗೆ ಜೈ ಅಂತಿರೋ ಮಹಿಳಾ ಮತದಾರರು. ಭೀಕರ ಬರಗಾಲದ ಮಧ್ಯೆಯೂ ನೀರಿಗಾಗಿ ತಮಿಳುನಾಡು ಪಟ್ಟು. ಮತ್ತೆ 2.5 TMC ನೀರು ಹರಿಸುವಂತೆ ಆಗ್ರಹ. ಮೇ 16ಕ್ಕೆ ಮತ್ತೊಂದು ಸುತ್ತಿನ ಸಭೆಗೆ ಸಮಿತಿ ತೀರ್ಮಾನ. ಎರಡು ಹಂತಗಳ ಎಲೆಕ್ಷನ್ನಲ್ಲಿ 8.85% ಮತ ಏರಿಕೆ. ಅಚ್ಚರಿಗೆ ಕಾರಣವಾದ ಆಯೋಗ ಪ್ರಕಟಿಸಿದ ಮತ ಪ್ರಮಾಣ. ಅಂಕಿಅಂಶ ಬಿಡುಗಡೆಗೆ ಯಾಕಿಷ್ಟು ವಿಳಂಬ ಎಂಬ ಪ್ರಶ್ನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಚಿದ ಭಾಷಣ ಪ್ರಕರಣ. ಇಂದು ದೆಹಲಿ ಪೊಲೀಸರ ಮುಂದೆ ಹಾಜರಾಗಬೇಕಿರೋ ತೆಲಂಗಾಣ CM. ವಕೀಲರ ಮೂಲಕ ಕಾಲಾವಕಾಶ ಕೇಳಿದ ರೇವಂತ್ ರೆಡ್ಡಿ. ದೆಹಲಿಯಲ್ಲಿ 50ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ.
ಸಂಸ್ಕೃತಿ ಶಾಲೆ ದೆಹಲಿ ಪಬ್ಲಿಕ್ ಸ್ಕೂಲ್ಗೆ ಇಮೇಲ್ ಮೂಲಕ ಬೆದರಿಕೆ. ಪೊಲೀಸರು ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ. ದೇಶದೆಲ್ಲೆಡೆ ತಾಪಮಾನ ಕಾರಣಕ್ಕೆ ಶಾಲೆಗೆ ಬರಲು ಹಿಂದೇಟು. ಮಕ್ಕಳನ್ನ ಸೆಳೆಯಲು ವಿಭಿನ್ನ ಪ್ರಯತ್ನ ಮಾಡಿದ ಶಿಕ್ಷಕರು. ಕನೌಜ್ನ ಮಹಾಸೌನಪುರ ಗ್ರಾಮದ ಶಾಲೆಯಾಯಿತು ಈಜುಕೊಳ. ತಾಪಮಾನ ಏರಿಕೆಯಿಂದ ಕಿಡ್ನಿ ಸಮಸ್ಯೆ ಪ್ರಕರಣಗಳ ದುಪ್ಪಟ್ಟು. ವಿಶೇಷವಾಗಿ 20 ರಿಂದ 40 ವರ್ಷದವರಲ್ಲೇ ಕಿಡ್ನಿ ಸ್ಟೋನ್ ಹೆಚ್ಚಳ. ದೇಶದಲ್ಲಿ 10 ರಿಂದ 20 ಲಕ್ಷ ಕಿಡ್ನಿ ಸಮಸ್ಯೆಯ ಕೇಸ್ ದಾಖಲು. ಚಲಿಸುತ್ತಿದ್ದ ರೈಲು ಹತ್ತಲು ಹೋದ ವ್ಯಕ್ತಿ ರೈಲ್ವೆ ಹಳಿ ಮೇಲೆ ಬಿದ್ದು ಬಚಾವ್. ಉತ್ತರಾಖಂಡದ ಲಸ್ಕರ್ ರೈಲು ನಿಲ್ದಾಣದಲ್ಲಿ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.